ವಂದನಾ ಶಾಸ್ತ್ರ. ಮಂಚೇನಹಳ್ಳಿ ಪಟ್ಟಣದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಆವರಣದಲ್ಲಿ ನಡೆದ ಗಣರಾಜ್ಯೋತ್ಸವದಲ್ಲಿ ರಾಷ್ಟ್ರ ಧ್ವಜವನ್ನ ತಲೆ ಕೆಳಗಾಗಿ ಹಾರಿಸಿ ಧ್ವಜಕ್ಕೆ ಅವಮಾನವೆಸಗಿರುವ ಘಟನೆ ನಡೆದಿದೆ. ಮಂಚೇನಹಳ್ಳಿ ಸ್ಥಾಯಿ ಸಮಿತಿಯ ಅಧ್ಯಕ್ಷ ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯ ನಾರಾಯಣಸ್ವಾಮಿ ಅವರು ಮಾತನಾಡಿ 77ನೇ ಗಣರಾಜ್ಯೋತ್ಸವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಅರ್ಪಣೆ ಮಾಡಿದ ದಿನವಾದ್ದರಿಂದ ರಾಷ್ಟ್ರೀಯ ಹಬ್ಬವಾಗಿ ಆಚರಣೆ ಮಾಡುತ್ತಿದ್ದೇವೆ. ತಹಶೀಲ್ದಾರ್ ಅವರು ಧ್ವಜಾರೋಹಣದ ವೇಳೆ ರಾಷ್ಟ್ರಧ್ವಜ ತಲೆ ಕೆಳಗಾಗಿ ಧ್ವಜಾರೋಹಣ ಮಾಡಿದ್ದಾರೆ. ಇವರು ಜನಕ್ಕೆ ಸಹಕಾರ ಕೊಡುವುದಿಲ್ಲ. ಆದ್ದರಿಂದ ಕೂಡಲೇ ಇವರನ್ನ ವರ್ಗಾವಣೆ ಅಥವಾ ವಜಾ ಮಾಡಬೇಕೆಂದು ಆಗ್ರಹಿಸಿದರು. 77ನೇ ಗಣರಾಜ್ಯೋತ್ಸವ ದಿನ ಆಚರಣೆ ಮಾಡಲು ನಮ್ಮ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಏನು ಸಂವಿಧಾನವನ್ನು ಅರ್ಪಣೆ ಮಾಡಿರ್ತಕ್ಕಂಥ ದಿನವಾಗಿರೋದ್ರಿಂದ ನಾವು ಈ ಹಬ್ಬವನ್ನು ರಾಷ್ಟ್ರೀಯ ಹಬ್ಬ ಅಂತ ಆಚರಣೆ ಮಾಡ್ತಾಯಿದ್ದೀವಿ. ಆದರೆ ಮಂಚೇನಹಳ್ಳಿಯಲ್ಲಿ ನಮ್ಮ ತಹಶೀಲ್ದಾರಾದಂಥ ನಮಗೆ ಸಾಯಿ ಸಮಿತಿ ಸುಮಾರು ಸರಿ ಹೇಳಿದ್ದೀನಿ, ಸಾಯಿ ಸಮಿತಿ ಅಧ್ಯಕ್ಷರು ಅಂದರೆ ಸಾಯಿ ಸಮಿತಿ ಅಧ್ಯಕ್ಷರು ಒಬ್ಬ ಎಸ್ ಸಿ ಕುಟುಂಬದವರೇ, ಎಸ್ ಸಿ ಅವರೇ ಅಲ್ಲಿನ ಸಾಯಿ ಸಮಿತಿ ಅಧ್ಯಕ್ಷರಾಗಿರ್ತಾರೆ. ಆಹ್ವಾನವಿಲ್ಲ. ಆದರೂ ಕೂಡ ಸುಮಾರು ವರ್ಷಗಳಿಂದ ಆಡಳಿತ ಚೆನ್ನಾಗಿ ನಡೆಸ್ಕೊಂಡು ಹೋಗಲಿ ಅಂತ ನಾವು ಯಾವುದೇ ರೀತಿಯಲ್ಲಿ ಇದುವರೆಗೂ ಅವರ ಬಗ್ಗೆ ನಾವು ಅವನೇ ಹೇಳಿರ್ತೀರಿ. ಅಶುಭವಾದ ವಿಚಾರವೆಂದರೆ ನಮ್ಮ ರಾಷ್ಟ್ರೀಯ ಧ್ವಜಾರೋಹಣವು ತಿರುಮುರುಕಾಗಿ ಇದ್ದು ಇಡೀ ನಮಗೆ ಅವಮಾನ ಮಾಡಿರ್ತಾರೆ. ಆದ್ದರಿಂದ ಇದು ನಮಗೆ ರಾಷ್ಟ್ರಧ್ವಜಕ್ಕೂ ಮತ್ತು ಅಂಬೇಡ್ಕರ್ ದಿನವಾದ ಇಂದು ನಮ್ಮ ಸಂವಿಧಾನ ಪೀಠಿಕೆ ದಿನವೊಂದು ಈ ಥರ ಮಾಡಿರೋದ್ರಿಂದ ಇಂತಹ ತಹಶೀಲ್ದಾರು ಮಂಚೇನಹಳ್ಳಿ ತಾಲೂಕು ಹೊಸ ತಾಲೂಕು ಆಗಿರೋದ್ರಿಂದ ಇಂಥ ಅಧಿಕಾರಿಯು ಮತ್ತು ನಮ್ಮ ಜನಾಂಗಕ್ಕೆ ಮುಂದೆ ಇವರು ಯಾವುದೇ ರೀತಿಯಲ್ಲಿ ಪೀಳಿಗೆಗೆ ಇವರು ಏನೂ ಸಹಕಾರ ಕೊಡೋದಿಲ್ಲ ಅಂತ ಹೇಳ್ತಾ ಇವರನ್ನು ನಾವು ನಮ್ಮ ಎಲ್ಲ ಒಗ್ಗಟ್ಟು ಮನಸ್ಸಿನಿಂದ ಇವರನ್ನು ವರ್ಗಾವಣೆ ಅಥವಾ ಇಲ್ಲದಿದ್ದರೆ ಸಸ್ಪೆಂಡ್ ಮಾಡಬೇಕಂತ ಒತ್ತಾಯಿಸ್ತಾ ಇದ್ದೀವಿ. ಇದೇ ವೇಳೆ ಇದಕ್ಕೆ ಪ್ರತಿಕ್ರಿಯಿಸಿದ ತಾಲೂಕು ದಂಡಾಧಿಕಾರಿ ಪೂರ್ಣಿಮಾ ಎಲ್ಲರಿಗೂ 77ನೇ ಗಣರಾಜ್ಯೋತ್ಸವ ಶುಭಾಶಯಗಳನ್ನು ಕೋರುತ್ತಾ ಧ್ವಜಾರೋಹಣದ ವೇಳೆ ರಾಷ್ಟ್ರೀಯ ಧ್ವಜ ತಲೆ ಕೆಳಗಾಗಿದೆ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿ ಹಾಗೂ ಶಿಕ್ಷಣ ಇಲಾಖೆಯವರ ವಿರುದ್ಧ ಸೂಕ್ತ ಕ್ರಮ ಕೈಗೊಂಡು ಕ್ರಮ ಜರುಗಿಸುತ್ತೇವೆ ಎಂದು ತಿಳಿಸಿದರು. ಎಲ್ಲ ಮಂಚೇನಹಳ್ಳಿ ತಾಲೂಕಿನ ಜನತೆಗೆ 77ನೇ ಗಣರಾಜ್ಯೋತ್ಸವ ಶುಭಾಶಯಗಳು. ಈ ದಿನ ತುಂಬಾ ಅಚ್ಚುಕಟ್ಟಾಗಿ ಎಲ್ಲರೂ ನಡೆದಿದೆ. ಎಲ್ಲರಿಗೂ ಗಣರಾಜ್ಯೋತ್ಸವ ಶುಭಾಶಯ. ಇವಾಗ ಪ್ರೊಸೀಡಿಂಗ್ಸ್ ಮಾಡಿ ನಾವು ಏನು ಸೂಕ್ತ ಕ್ರಮ ವಹಿಸಬೇಕು, ಯಾರಿಗೆ ಸಂಬಂಧಪಟ್ಟ ಇವಾಗ ನಾವು ಏನು ಪೂರ್ವಭಾವಿ ಸಭೆ ಮಾಡಿರ್ತೀವಿ ಅಲ್ಲಿ ಎಲ್ಲರಿಗೂ ಕಾರ್ಯ ಹಂಚನೆ ಆಗಿರುತ್ತದೆ. ಪ್ರತ್ಯೇಕ ಇಲಾಖೆಗಳಿಗೆ ಪ್ರತ್ಯೇಕ ಕೆಲಸಗಳು. ಈ ಥರ ಇವಾಗ ಫ್ಲಾಗ್ ಕೋಡ್ ಆಫ್ ಇಂಡಿಯಾ ಏನು ಅವ್ರದ್ದು ನಿಯಮಗಳಿದೆ ಆ ನಿಯಮ ಅಡಿಯಲ್ಲಿ ನಾವು ಫ್ಲಾಗ್ ಹಾಸ್ಟ್ ಮಾಡಬೇಕಾಗಿದೆ. ಈ ವಿಚಾರವಾಗಿ ಯಾರು ವಿಫಲರಾಗಿದ್ದಾರೆ ಅವ್ರ ಮೇಲೆ ನಾವು ಸೂಕ್ತ ಕ್ರಮ ವಹಿಸ್ತೀವಿ. ಕಾರ್ಯಕ್ರಮದಲ್ಲಿ ಶಾಲಾ ಮಕ್ಕಳ ನೃತ್ಯ ಪ್ರದರ್ಶನ, ಸ್ಥಳೀಯ ಮುಖಂಡರು, ಸರ್ಕಾರಿ ಶಾಲೆಯಲ್ಲಿ ಸಾಧನೆ ಮಾಡಿದಂತಹ ವ್ಯಕ್ತಿಗಳನ್ನು ಗುರುತಿಸಿ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಪ್ರಭಾ ನಾರಾಯಣಗೌಡ, ವೈದ್ಯಾಧಿಕಾರಿ ನವೀನ್, ಗ್ರಾಮ ಪಂಚಾಯತ್ ಉಪಾಧ್ಯಕ್ಷೆ ಪ್ರಿಯಾಂಕಾ, ದಲಿತ ಸಂಘಟನೆಯ ಮುಖಂಡರಾದ ವಿಎನ್ ಕೃಷ್ಣಮೂರ್ತಿ, ಗಂಗಣ್ಣ, ವಕೀಲ ವಿಜಯ್, ಸುರೇಶ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಗಣರಾಜ್ಯೋತ್ಸವದ ಕಾರ್ಯಕ್ರಮದ ಉಸ್ತುವಾರಿಯನ್ನ ತಹಶೀಲ್ದಾರ್ ಅವರು ಆರ್ಐ ಬಾಬಾಜಾನ್ ಅವರಿಗೆ ಒಪ್ಪಿಸಿದ್ದು, ಅವರ ನಿರ್ಲಕ್ಷ್ಯದಿಂದ ರಾಷ್ಟ್ರಧ್ವಜ ತಲೆ ಕೆಳಗಾಗಿದೆ. ಅವರ ಮೇಲೆ ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ಳಬೇಕೆಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಪೋಶೆಟ್ಟಿಹಳ್ಳಿ ಚೇತನ್, ಪಿವಿ, ಈ ನ್ಯೂಸ್ ಟಿವಿ, ಮಂಚೇನಹಳ್ಳಿ. ಮಕ್ಕಳ ಹೈಯರ್ ಎಜುಕೇಶನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇಷ್ಟಕ್ಕೆಲ್ಲ ಹಣ ಹೇಗ್ ಹೊಂದಿಸೋದು ಅಂತ ಟೆನ್ಷನ್ ಅಲ್ಲಿದ್ದೀರಾ? ಇರೋ ಚಿನ್ನನ ಅಡ ಇಡೋಕ್ ಹೋದ್ರೆ ಬಡ್ಡಿ ಮೇಲ್ ಬಡ್ಡಿ ಕಟ್ಬೇಕು. ಬೇಡ, ಮಾರ್ಬಿಡೋಣ ಅಂದ್ರೆ ಅರ್ಧ ಬೆಲೆ ಕೇಳ್ತಾರೆ ಅನ್ನೋ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ, ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ನೀವ್ ಅಡ ಇಟ್ಟಿರೋ ಚಿನ್ನವನ್ನ ಬಿಡಿಸ್ತಾರೆ ಹಾಗೂ ನಿಮ್ಮಲ್ಲಿರೋ ಚಿನ್ನವನ್ನ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಂಡು ತಕ್ಷಣ ನಿಮ್ ಬಾಕಿ ಹಣ ಕೊಡ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ. Hindustan Gold Company. It's your company.